KPSCದು ಎಲ್ಲ ದೊಡ್ಡ ಭ್ರಷ್ಟಾಚಾರ ಬಿಡಿ. KPSC ಮಾತಾಡ್ತಾ ಹೋಗ್ಬಿಟ್ರೆ ಅದೊಂದು ಸಪ್ರೇಟ್ ಎಪಿಸೋಡ್ ಆಗ್ಬಿಡುತ್ತೆ. KPSCದು ಎಷ್ಟು ದೊಡ್ಡ ಅಲ್ಲಿ ಹೆಗ್ಗಣಗಳು ಕೂತ್ಬಿಟ್ಟಿದ್ದಾರೆ ಅಂಥವ್ರಿದ್ದಾರೆ. ಅಲ್ಲಿ ವಿಕಾಸ್ ಸುರಳ್ಕರು, ಲತಾ ಕುಮಾರಿ ಅಂತವ್ರೆಲ್ಲ ಬಂದರು KPSC ಕಾರ್ಯದರ್ಶಿಗಳಾಗಿ, ಒಳ್ಳೊಳ್ಳೆ IAS ಆಫೀಸರ್ಗಳು. ಏನೋ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದ್ರು, ಬಟ್ ಎಲ್ಲ ಮುಖ್ಯಮಂತ್ರಿಗಳ ಮೇಲೆ ಪ್ರಭಾವ ಬೀರಿ ಅವ್ರನ್ನೇ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅಲ್ಲಿ ಎಷ್ಟೋ ಹುಡುಗರು, ನಾನು ಹೇಳೋದು ಈ ಚಂದ್ರಲೇಔಟ್ ಹತ್ರ ನಾವು ನೋಡ್ತಿರ್ತೀವಿ, ಅದೇ ಕೋಚಿಂಗ್ ಕ್ಲಾಸ್, ಹಗಲು ರಾತ್ರಿ ಓದ್ತಿರ್ತಾರೆ, ಊಟ ಮಾಡಲ್ಲ, ಯಾವುದೋ ಸಣ್ಣ ಮನೇಲೆಲ್ಲ ಮನೆ ಆಸ್ತಿಗಳು ಏನೂ ಇಲ್ಲ. ಇವು ಸಣ್ಣ ಎಲ್ಲ ಹುದ್ದೆಗಳು ಸೇಲು, ಎಲ್ಲ ಹುದ್ದೆಗಳು ಸೇಲು. ಈಗ ನಾಳೊಂದು ಎಕ್ಸಾಮ್ ಇದೆ, 27ನೇ ತಾರೀಕು ಎಕ್ಸಾಮ್ ಇದೆ. ನಿಮಗೆ 27ನೇ ತಾರೀಕು ಎಕ್ಸಾಮ್ ಇದೆ ಅಂದರೆ ರೂಲ್ಸ್ ಪ್ರಕಾರ ಏನಾಗಬೇಕು, ಒಂದು ವಾರದ ಮುಂಚೆ ನಿಮ್ಮ ಪ್ರಶ್ನೆ ಪತ್ರಿಕೆ ರೆಡಿ ಆಗಬೇಕು. ಒಂದು ತಿಂಗಳು ಮುಂಚೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಅವ್ರು ವಾಯ್ಸ್ ರೈಸ್ ಮಾಡ್ತಿದ್ದಾರೆ, ಯಾರು ಅವ್ರ ವಾಯ್ಸ್ ಕೇಳೋರೆಲ್ಲ ಹಂಗಾಗ್ಬಿಟ್ಟಿದೆ. ಯಾಕೆ ಒಂದು ತಿಂಗಳು ಮುಂಚೆ ಮಾಡಿದ್ದಾರೆ? ಯಾರಿಗೆ ತಲುಪಿಸ್ಬೇಕು, ಎಲ್ರಿಗೂ ತಲುಪಿಸ್ತಾರೆ. ಅದು ಹಂಚಕ್ ಭಾಳ ಈಸಿ, ಹಂಚಕ್ ಭಾಳ ಈಸಿ ಅಂತ ತಯಾರಾಗೋಕೆ ಈಸಿ ಅಂತ ಎಲ್ಲ ಆಗುತ್ತೆ. KPSC ಮಾಡಿದಾಗ ನಾವು ಸಿದ್ದರಾಮಯ್ಯ ಬಾಯಿ ಬಂದ ಬೈತಾ ಇದ್ವಿ. ಯಾಕಂದ್ರೆ ಅಂಥವ್ರ ಜೊತೆ ಕೈ ಜೋಡಿಸ್ಬಿಟ್ರು, ಯಾರೋ ಒಬ್ಬ ಒತ್ತಡ ಹೇರಿದ ಕಾರಣಕ್ಕೆ ಅಂತ ಆಫೀಸರ್ನ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಂತ. ಆಗ ನಮಗೆ